ಇವತ್ತ ಜೂನ್ 24ನೇ ತಾರೀಕು ಬುಧವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಯಾರಿಗೆ ಇನ್ನೂ ಪೆಂಡಿಂಗ್ ಹಣ ಬಾಕಿ ಇತ್ತು ಅಂತವರ ಖಾತೆಗಳಿಗೆ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವರು ಏನಪ್ಪಾ ಅಂದ್ರೆ ಕೆಲವೊಂದು 3 ಕಂತುಗಳ ಹಣ 4 ಕಂತುಗಳ ಹಣ ಪೆಂಡಿಂಗ್ ಇತ್ತು ಅಂತವರಿಗೆ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಫಂಡ್ ಅನ್ನ ರಾಜ್ಯ ಸರ್ಕಾರ ಎಲ್ಲಿವರೆಗೆ ಟ್ರಾನ್ಸ್ಫರ್ ಮಾಡಿತ್ತು ಆ ಒಂದು ಹಣ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಬೇರೆ ಕಾರಣಗಳಿಂದಾಗಿ ಪೆಂಡಿಂಗ್ ಉಳಿದಿತ್ತು. ಅದನ್ನ ಈಗ ರಿಲೀಸ್ ಮಾಡೋದಕ್ಕೆ ಏನು ಮುಖ್ಯಮಂತ್ರಿಗಳೇ ಖುದ್ದಾಗಿ ಆದೇಶವನ್ನ ಕೊಟ್ಟಿರುವಂತದ್ದು. ಅದ್ರ ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಯಾರ್ಯಾರ ಅಕೌಂಟ್ಗಳು ಕರೆಕ್ಟ್ ಆಗಿದಾವೆ, ಏನ್ ಪ್ರಾಬ್ಲಮ್ ಇಲ್ಲ, ಬಡವರು ಯಾರಿದ್ದಾರೆ ಅವರ ಅಕೌಂಟ್ಗಳಿಗೆ ನೇರವಾಗಿ ಜಮಾ ಮಾಡಿರಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ನಿನ್ನೆ ಮೊನ್ನೆ ಕೂಡ ಕೆಲವರಿಗೆ ಹಣ ಬಂದಿದೆ, ಕೆಲವರಿಗೆ 1 ಕಂತು, ಕೆಲವರಿಗೆ 2 ಕಂತು ಬಂದಿದೆ. ಇನ್ನು ಕೆಲವು ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಅಂತೆ, ಅದನ್ನು ಕೂಡ ಇವತ್ತ ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವತ್ತ ಜೂನ್ 24ನೇ ತಾರೀಕು ನಿಮ್ಮ ಖಾತೆಗಳಿಗೆ ಇನ್ನೂ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಅಂದ್ರೆ ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈಗಾಗಲೇ ಹೊಸ ಅಪ್ಡೇಟ್ ಕೂಡ ನಿಮಗೆ ಗೊತ್ತಿರುವಂತದ್ದು. ಇನ್ನು ಸ್ವಲ್ಪ ದಿನಗಳ ಕಾಲ ಈಗ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ವೆರಿಫಿಕೇಶನ್ ಮಾಡಿದ ನಂತರ ಮುಂದಿನ ಕಂತುಗಳ ಹಣ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಕೆಲವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ತಾರೆ, ಮತ್ತೆ ಕಂಟಿನ್ಯೂಸ್ ಆಗಿ ಬಡವರು ಏನಿರ್ತಾರೆ ಅಂತವ್ರಿಗೆ ಕೊಡ್ಬೇಕಂತ ಹೇಳಿ ಇದನ್ನ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹೊಸ ಅಪ್ಡೇಟ್ ಕೂಡ ಬಂದಿದೆ, ಮನೆ ಮನೆಗೆ ವೆರಿಫಿಕೇಶನ್ ಮಾಡ್ತಾರಂತೆ. ಸೊ ನೀವು ತಾಳ್ಮೆಯಿಂದ ಕಾಯ್ತಾ ಇರಿ. ಹೊಸ ಮುಂದಿನ 32, 33ನೇ ಕಂತಿನ ಹಣ ಆಗಿರ್ಬೋದು ನಿಮ್ಮ ಖಾತೆಗಳಿಗೆ ನೇರವಾಗಿ ಬರುತ್ತೆ. ಸೊ ಇವತ್ತಿನ ಒಂದು ಅಪ್ಡೇಟ್ ಪ್ರಕಾರ ಯಾವ ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಪೆಂಡಿಂಗ್ ಹಣ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, ಇನ್ನು ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಹೊಸ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬಂದ್ಮೇಲೆ ಕೆಲವೊಂದು ಅಪ್ಡೇಟ್ಗಳು ಬಂದಿದ್ದಾವೆ. ಅಂದ್ರೆ ಇಲ್ಲೆಲ್ಲ ನಿಮಗೆ ಗೊತ್ತಿರ್ಬೋದು, GST ಪೇಯರು, ಟ್ಯಾಕ್ಸ್ ಪೇಯರು ಮತ್ತೆ ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರೆ ಸೊ ಅಂತವ್ರಿಗೆ ಹೊರ ರಾಜ್ಯದಿಂದ ಬಂದಂತವ್ರಿಗೆ ಅಂತವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ಬೇಕು. ಮತ್ತೆ ಆ ಒಂದು ಹಣವನ್ನ ಸರಿಯಾಗಿ ಸದುಪಯೋಗ ಮಾಡ್ಬೇಕು, ಅಂದ್ರೆ ಬಡವರಿಗೆ ಮಾತ್ರ ಕೊಡ್ಬೇಕಂತೇಳಿ ಈ ರೀತಿಯಾದಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಹೊಸ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅಥವಾ ಮನೆ ಮನೆಗೆ ಬಂದು ವೆರಿಫಿಕೇಶನ್ ಮಾಡುವಂತದ್ದಾಗಿರ್ಬೋದು, ಈ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಈಗ ಮೇನ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸಾರ್ ಅದು ಇನ್ನು ಆಗೋದಕ್ಕೆ ಒಂದು 3-4 ತಿಂಗಳ ಆಗ್ಬೋದು, ಅದಾದ್ಮೇಲೆ ನಮ್ಗೆ ಹಣ ಬರುತ್ತಾ ಇಲ್ಲ ಅದು ಗ್ಯಾರಂಟಿ ಇಲ್ಲ ಸರ್. ಈಗ ಪೆಂಡಿಂಗ್ ಹಣ ನಮ್ಗೆ ಕೆಲವರಿಗೆ 3 ಕಂತು 4 ಕಂತು ಹಣ ಬಂದಿಲ್ಲ, ಅದು ಬರುತ್ತಾ ಇಲ್ಲ, ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರು. ಸೊ ಇವತ್ತ ಈ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತದಂತೆ. ಈಗ ನಮಗೆ ಬಂದಿರುವಂತ ವರದಿ ಪ್ರಕಾರ 3 ಕಂತುಗಳ ಹಣ ಬಿಡುಗಡೆ ಆಗಿದೆ ಅಂತೆ. ಸೊ ಇಲ್ಲಿ ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮತ್ತೆ ಮೈಸೂರು, ಮಂಡ್ಯ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನ ಇವತ್ತ ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬುಧವಾರ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಕೆಲವ್ರಿಗೆ ಒಂದು 2,000 ಬರ್ಬೋದು, ಕೆಲವ್ರಿಗೆ 4,000, ಕೆಲವ್ರಿಗೆ 6,000 ಬರುತ್ತೆ. ಒಂದ್ ವೇಳೆ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಕಾಯ್ತಾ ಇರ್ರಿ. ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಜಮಾ ಆಗೇ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಖಡಕ್ವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರಾಜ್ಯ ಸರ್ಕಾರ ಏನ್ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ ಅದು ಇಮಿಡಿಯೇಟ್ ಆಗಿ ಎಲ್ಲರ ಖಾತೆಗಳಿಗೆ ಜಮಾ ಆಗ್ಬೇಕು, ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಉಳಿಬಾರ್ದು, ಮತ್ತೆ ನಿಮ್ ಕಡೆ ಉಳಿಸ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಅದೇ ಪ್ರಕಾರ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಈಗ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ. ಸೊ ತಪ್ಪದೆ ಅಕೌಂಟ್ ಅನ್ನ ಇವತ್ತು ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಯಾವ ಜಿಲ್ಲೆಗೆ ಬಂದಿದೆ, ಇನ್ನು ಎಷ್ಟು ಹಣ ಬರ್ಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.